ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಇದುವರೆಗೂ ಯಾರು ನಮ್ಮ ವಿಡಿಯೋಸ್ನ ನೋಡಿಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮೂಲಕ ಅಡುಗೆ ಹೇಗಿತ್ತು ಅಂತ ತಿಳಿಸಿ. ಇಲ್ಲಿ ನಾವು ತಗೊಂಡಿರುವ ಇಂಗ್ರೀಡಿಯೆಂಟ್ಸು ಇವು ಎಲ್ಲವನ್ನು ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೆಚ್ಚಿಟ್ಕೋಬೇಕು. ನಾವು ಇಲ್ಲಿ ಇವು ತರಕಾರಿಗಳಿವು, ಯಾಕಂದರೆ ವೆಜಿಟೇಬಲ್ ಉಪ್ಪಿಟ್ಟಲ್ವಾ, ಅದಕ್ಕೆ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನಾವು. ಇವು ಬೇಳೆ. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಫಸ್ಟ್ ಸ್ಟವ್ನ ಆನ್ ಮಾಡ್ಕೊಂಬಿಟ್ಟು ಒಂದು ಡಬ್ರಿ ಇಟ್ಕೊಳ್ಳೋಣ. ಅದಕ್ಕೆ ಆಯಿಲ್ ಹಾಕ್ಕೊಳ್ಳೋಣ. ನಮಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಆಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ಉದ್ದಿನ ಬೇಳೆ ಮತ್ತು ಕಡಲೆಬೇಳೆನ ಹಾಕ್ಕೊಳ್ಳೋಣ. ಕರಿಬೇವು ಹಾಕ್ಕೊಳ್ಳೋಣ. ಈಗ ಬೀನ್ಸ್, ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಕೊಂಡಿರಬೇಕು, ಈರುಳ್ಳಿ, ಆಲೂಗಡ್ಡೆ ಅವನು ಸಣ್ಣಗೆ ಹೆಚ್ಕೊಂಡಿರಬೇಕು, ಟೊಮೆಟೊ 1 ಟೊಮೆಟೊ. ಇವಾಗ ಅದನ್ನ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ. ಇವಾಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ನೀರು ಹಾಕ್ಕೊಳ್ಳೋಣ. ಎಷ್ಟು ಬೇಕು ಅಷ್ಟು ನೀರು. 2 ನಿಮಿಷ ಬಿಟ್ಟು ಅದು ನೀಟಾಗಿ ಬಾಯ್ಲ್ ಆಗಿದ್ಮೇಲೆ ಇವಾಗ ಓಪನ್ ಮಾಡೋಣ. ನೋಡಿ, ಹೀಗೆ ಕುದಿ ಬಂದಿರಬೇಕು. ಈಗ ಲಿಂಬೆ ರಸನ ಹಾಕ್ಕೊಳ್ಳೋಣ, ಕೊತ್ತಂಬರಿ ಹಾಕ್ಕೊಳ್ಳೋಣ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಕುದಿಬೇಕು, ನೀಟಾಗಿ ಚೆಂದಾಗಿ ಕುದಿಬೇಕು. ಇವಾಗ ರವೆ ಹಾಕ್ಕೊಳ್ಳೋಣ, ಉಪ್ಪಿಟ್ಟಿನ ರವೆ. ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಗೋಣ. ಇವಾಗ ಹಾಕ್ಕೊಂಡಾಗಿದ್ಮೇಲೆ ಹಿಂಗಾಗುತ್ತೆ ಅದು. ನಿಮಗೆ ಉದುರಿಗೆ ಬೇಕಂದ್ರೆ ರವಾನ ಜಾಸ್ತಿ ಹಾಕ್ಕೊಳ್ಳಿ. ಸಾಫ್ಟಾಗಿ ಬೇಕಂದ್ರೆ ರವೆ ಕಡಿಮೆ ಹಾಕ್ಕೊರಿ. 2 ಮಿನಿಟ್ಸ್ ಆಗಿದ್ಮೇಲೆ ನೋಡಿ ಹೀಗಾಗಿದೆ ಉಪ್ಪಿಟ್ಟು. ಬೆಳಗ್ಗೆ ನಾಷ್ಟ ಮಾಡ್ಕೊಂಡು ತಿನ್ನೋದಕ್ಕೆ ಭಾಳ ಚೆನ್ನಾಗಿರುತ್ತೆ. ಉಪ್ಪಿಟ್ಟು ಹೆಲ್ತಿಗೆ ಒಳ್ಳೇದಂತಾರೆ. ಇದ್ರೊಳಗೆಲ್ಲ ವೆಜಿಟೇಬಲ್ಸ್ ಇರ್ತಾವಲ್ಲ, ಆ ಕಾರಣದಿಂದ. ಇದ್ರ ಜೊತೆ ಚಟ್ನಿ ಮತ್ತು ಉಪ್ಪಿನಕಾಯಿ ಭಾರಿ ಟೇಸ್ಟಾಗಿರುತ್ತೆ. ನೀವು ಈ ಉಪ್ಪಿಟ್ಟನ್ನ ಮನೇಲಿ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.